ಇನ್ನೊಂದು ಕೇಳ್ಪಟ್ಟೆ. ಸೊ ಈ ಸಿನಿಮಾ ಶುರುವಾದಾಗ್ಲೂ ದರ್ಶನ್ ಅವರು ನಿಮ್ಗೆ ಬಿಫೋರ್ ಸಪೋರ್ಟ್ ಮಾಡಿದ್ರು. ಸೊ ಸಿನಿಮಾ ನೀನ್ ಮಾಡು, ನಾನು ಇರ್ತೀನಿ ಅನ್ನುವಂಥ ರೀತಿಲಿ ನಿಮ್ಗೆ ಸಪೋರ್ಟ್ ಮಾಡಿದ್ರು ಅಂತ ಕೇಳ್ಪಟ್ವಿ ಬಿಫೋರ್. ಎಲ್ಲ ಅದು ಯಾರಿಗೂ ಆಗ್ಬಾರ್ದು. ನಾವು ತಂಪೊತ್ನಲ್ಲಿ ನೆನ್ಸ್ಕೊಂತೀನಿ ದರ್ಶನ್ ಸರ್ ಬಂದು ನಮಗೆ ಐಚನ ಬರಲಿ ಯಾವಾಗ ಸಿನಿಮಾ ಅಂತ ಕೇಳಿ ಅವ್ರು ನಮ್ಮ ಹತ್ರ ಮಾತಾಡ್ತಾರಲ್ವ, ಅವ್ರು ನನ್ನ ಕಂಡಿಡಿತಾರೆ ಅನ್ನೋದೇ ನಮಗೊಂದು ದೊಡ್ಡ ಖುಷಿ. ಬಿಕಾಸ್ ನಾನೆಲ್ಲ ಅವ್ರ ಸಿನಿಮಾಗಳನ್ನ ಒಬ್ಬನ ಮೇಲೆ ಒಬ್ಬನ ಎದುರು ಹೋಗಿ ಟಿಕೆಟ್ ಇಸ್ಕೊಂಡು ಅರ್ಧ ನೋಡಿದವನು. ಸೊ ಅವ್ರು ಪ್ರತಿ ಸಿನಿಮಾ ಥಿಯೇಟರ್ಲೇ ನಾನು ನೋಡಿದ್ದು. ಅಂಥದ್ರಲ್ಲಿ ದರ್ಶನ್ ಸರ್ ಬಂದು ನನ್ನ ಅಲ್ಲೆಲ್ಲ ನಿಂತಿದ್ದೆ, ನಾನು ಸುಮ್ಮನೆ ಹಂಗೆ ಬರಲಿ ಅಂತಂದು ಕರೆದ್ಬಿಟ್ಟು ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಹೆಗಲ ಮೇಲೆ ಕೈ ಹಾಕಿ ಯಾವಾಗ ಸಿನಿಮಾ ರಿಲೀಸ್ ಅಂತ, ಸಿನಿಮಾ ಯಾವಾಗ ಮಾಡ್ತಾ ಇದೀಯಾ ಅಂತಂದ್ರು. ಅವಾಗ ಬರೀ ಟ್ರೈಲರ್ ಮಾತ್ರ ಮಾಡಿದ್ದೆ ನಾನು. ನನಗೆ ಮಾತೆಲ್ಲಿ ಬರ್ತಿದೆ, ಇನ್ನು ಅಜಾನುಭವ ಆ ಥರ ಇದ್ದಾರೆ ಅವರು. ಅವ್ರು ಹೇಳಿದಾಗ ನನಗೆ ಮಾತು ನಿಂತೋಯ್ತು. ಅಣ್ಣ ಮಾಡ್ತೀನಣ್ಣ ಅಂತಂದೆ. ಆಮೇಲೆ ಅವರು ಸಿನಿಮಾ ಆದ್ಮೇಲೆ ನನಗೆ ತೋರಿಸು, ಆಮೇಲೆ ನಿಂಗೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಅಂತಂದ್ರು. ಏನು ಮಾತಾಡ್ತೀರಾ? ಸೊ ಆ ಥರದ್ದೊಂದು ಮನಸ್ಸು ಅವ್ರದ್ದು. ಸೊ ಆಕ್ಚುಲಿ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದೆ, ಅವ್ರ ಹೆಸರು ಹೇಳ್ತಿದಂಗೆ, ದರ್ಶನ್ ಅನ್ನೋ ಹೆಸರು ಹೇಳ್ತಿದಂಗೆ ಸಡನ್ ಆಗಿ ನೀವು ಹಿಂಗೆ ಕೈ ಮುಗಿದ್ರಿ, ನಿಮ್ಮ ಕೈ ಹಂಗಿತ್ತು. ಅಂದ್ರೆ ಅವ್ರಲ್ಲಿ ನಿಮ್ಗೆ ಏನು ಅಷ್ಟು ಇಷ್ಟ ಆಯ್ತು, ಅವ್ರ ವ್ಯಕ್ತಿತ್ವನ ಅಥವಾ ಹೇಗೆ ಅವರಲ್ಲಿ ಅಷ್ಟು ಪ್ರೀತಿ ಅಭಿಮಾನ ಇಟ್ಕೊಳ್ಳೋದಕ್ಕೆ ಕಾರಣ ಏನು ಅಂತ? ಸುಮ್ಮನೆ ಜನ ಹಿಂದೆ ಸಾಗರ ಬರಲ್ಲ ಮೇಡಮ್. ಏನಾದ್ರೂ ಒಂದು ವಿಶೇಷತೆ ಒಬ್ಬ ವ್ಯಕ್ತಿಲಿದ್ರೆ ಮಾತ್ರನೇ ಜನ ಹರ್ಕೊಂಡ್ ಬರ್ತಾರೆ. ಆ ಜನ ಹರ್ಕೊಂಡ್ ಬರ್ಬೇಕಾದ್ರೆ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ನಾನು ಕೂಡ ನೋಡಿದ್ದೀನಿ. ಏನ್ ಆ ಜನ ಕೂಗಾಟ. ಇಲ್ಲೂ ಕೂಡ ಬಂದಿದ್ರು. ಅಂದ್ರೆ ನಮ್ಮ ಸತೀಶ್ ಅಣ್ಣ ಒಂದ್ 4 ಸಲ ಕರ್ಸಿದ್ರು ಇಲ್ಲಿಗೆ, ಅವ್ರಿಗೆ ಆತ್ಮೀಯರಾಗಿದ್ದಲ್ಲ. ಸೊ ಹಾಗಾಗಿ ಅಲ್ಲಿ ಬಂದಾಗ ಹಿಂಗ್ ತಿರುಗಿ ನೋಡಿದ್ರೆ ಒಳ್ಳೆ ಸಾಗರ ಕಾಣಿಸೋದು ಜನ ಸಾಗರ. ಹೆಂಗ್ ಸಂಪಾದನೆ ಮಾಡ್ಬಿಡ್ತಾರೆ, ಅದ್ ಹೆಂಗ್ ಆಗುತ್ತೆ ಹೇಳಿ? ಇವತ್ತು ಕಲಾವಿದ್ರು ಎಷ್ಟೋ ಜನ ಇದಾರೆ, ಆ ತರ ಜನ ಸಾಗರ ಸುಮ್ನೆ ಬರುತ್ತಾ? ಒಂದ್ ತಾಕತ್ತಿದೆ, ಒಂದ್ ಶಕ್ತಿ ಇದೆ ಅದಕ್ಕೆ. ಬಟ್ ಈ ತರ ಎಲ್ಲ ಘಟನೆಗಳು ಆಗ್ಬಾರ್ದು, ಅವ್ರಿಗೆ ಈ ತರ ಕಳಂಕಗಳು ಬರಬಾರ್ದು. ಆ ಭಗವಂತನಲ್ಲಿ ಕೂಡ ನಾನು ಕೇಳ್ಕೊಂತೀನಿ. ಬಟ್ ಆಗೋಗಿದೆ. ಇನ್ನು ಮೇಲೆ ಅವ್ರಿಗೆ ಭಗವಂತ ಇನ್ನ ಹೆಚ್ಚು ಶಕ್ತಿ ಕೊಡ್ಲಿ, ಧೈರ್ಯ ಕೊಡ್ಲಿ. ಅವ್ರು ಯಾವತ್ತೂ ಸೋಲೋರಲ್ಲ, ನಮ್ಮಂತವ್ರನ್ನ ಬೆಳೆಸೋರು. ನಮ್ಗೆ ತುಂಬಾ ರೆಸ್ಪೆಕ್ಟ್ ಇದೆ ಮೇಡಮ್. ಬಟ್ ಆ ಪರಿಸ್ಥಿತಿಯಲ್ಲಿ ಅವ್ರನ್ನ ಆ ಸ್ಥಾನದಲ್ಲಿ ನೋಡಿದಾಗ ತಕ್ಷಣಕ್ಕೆ ನಿಮ್ಗೆ ಅದನ್ನ ಕೇಳಿದಾಗ್ಲಿ ನೋಡಿದಾಗ್ಲಿ ಏನ್ ಫೀಲ್ ಆಯ್ತು? 2 ದಿನ ನನಗೆ ನಾನೇ ಮರ್ತೋಗ್ಬಿಟ್ಟಿದ್ದೀನಿ. ಏನ ಹೇಳ್ತಿದ್ರೆ ನೀವು ಅಂತ. ಅಂದ್ರೆ ನೀವು ಯಾರ ಮೇಲೆ ಅಪವಾದ ಮಾಡ್ತಾ ಇದೀರಾ ಅನ್ನೋ ತರ ನನಗೆ ತುಂಬಾ ಮನ್ಸಿಗೆ ನೋವಾಯ್ತು. ಅದ್ ಯಾರೇ ಆಗಿರ್ಲಿ ಮೇಡಮ್, ಇವತ್ತು ದರ್ಶನ್ ಸರ್ ಒಬ್ರೇ ಅಂತಲ್ಲ, ನನಗೆ ಸುದೀಪ್ ಸರ್ ಅಂದ್ರೂ ರೆಸ್ಪೆಕ್ಟ್ ಇದೆ. ನನಗೆ ಅಪ್ಪು ಸರ್ ಅಂದ್ರೆ ಬಹಳ 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 ಪ್ರೀತಿ ಇದೆ. ಯಾಕಂದ್ರೆ ಅವ್ರ ವ್ಯಕ್ತಿತ್ವ ಅಂತದ್ದು. ಇನ್ನ ನಮ್ಮ ಸೀನಿಯರ್ಗಳೆಲ್ಲ ಬಂದು ನನ್ನ ಜೊತೆ ನಿಂತು ಮಾಡಿದ್ರು. ಅಷ್ಟು ದೊಡ್ಡ ದೊಡ್ಡ ಕಲಾವಿದರಿಗೆ ಸುಮ್ನೆ ಆ ಸ್ಥಾನಕ್ಕೆ ಅವ್ರು ಹೋಗಲ್ಲ ಮೇಡಮ್. ಬರೀ ದುಡ್ಡು ಕಾಸಿಗೆ ಸಿನಿಮಾ ಮಾಡೋಕೆ ಆಗಿದ್ದಿದ್ರೆ ಅಪ್ಪು ಸರ್ ದೇವ್ರು ಯಾಕೆ ಆಗ್ತಾ ಇದ್ರು?